ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರರ ದಾಳಿಗೆ ಬೆಂಗಳೂರಿನ ಭರತ್ ಭೂಷಣ್ ಬಲಿಯಾಗಿದ್ದರು. ಬೆಳಗಿನ ಜಾವ 4 ಗಂಟೆಗೆ ಅವರ ಮೃತದೇಹವನ್ನು ಬೆಂಗಳೂರಿಗೆ ತರಿಸಲಾಗಿತ್ತು. ಇದೀಗ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮನೆ ಮುಂದೆ ಸತ್ತು ಮಲಗಿರುವ ಮಗನ ಶವದ ಮುಂದೆ ತಾಯಿ ಪತ್ನಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರೆ. ಮತ್ತಿಕೆರೆ ನಿವಾಸದಲ್ಲಿದೆ ಭರತ್ ಮೃತದೇಹ. ಅಂತಿಮ ದರ್ಶನವನ್ನು ಕುಟುಂಬಸ್ಥರು ಪಡೆದುಕೊಳ್ತಿದ್ದಾರೆ. ಆ ನಡುವೆ ದುಃಖ ಉಮ್ಮಳಿಸ್ತಾ ಇದೆ. ಮಧ್ಯಾಹ್ನ 1 ಗಂಟೆಗೆ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಅನ್ನೋದ್ರ ಬಗ್ಗೆ ಕುಟುಂಬಸ್ಥರು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಹೆಬ್ಬಾಳದ ಚಿತಾಗಾರದಲ್ಲಿ ಅಂತಿಮ ಸಂಸ್ಕಾರ ನಡೆಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕಳೆದುಕೊಂಡಿರುವಂಥ ನೋವು, ಸಿಕ್ಕಾಪಟ್ಟೆ ದುಃಖ ಇವೆಲ್ಲವನ್ನ ಈವರೆಗೆ ತಡೆದಿಟ್ಕೊಂಡಿದ್ರು. ಆದರೆ ಭರತ್ ಭೂಷಣ್ ಮುಖ ನೋಡಿದ ನಂತರ ಅದು ಯಾವುದನ್ನು ತಡೆದಿಟ್ಕೊಳ್ಳೋದು ಸಾಧ್ಯ ಇಲ್ಲ. ಅವರ ಅನಾರೋಗ್ಯ ತಾಯಿ ಹಾಸಿಗೆ ಮೇಲಿದ್ದರು. ಅವರಿಗೆ ವಿಚಾರ ತಿಳಿಸಿರಲಿಲ್ಲ. ತಿಳಿಸಿದ್ರೆ ತೊಂದರೆ ಆಗ್ತಿತ್ತು. ಇದು ನೋಡಿ, ಭರತ್ ಭೂಷಣ್ ಅವರ ಮಗ. ತಂದೆಯ ಸಾವಿನ ಕಣ್ಣೀರು. ಈ ಪ್ರತಿ ಕಣ್ಣೀರಿಗೆ ಪ್ರತೀಕಾರ ಬೇಕು. ಈ ಪ್ರತಿ ಕಣ್ಣಿನ ನೀರಿನ ಹನಿಗೆ ಪಾಕಿಸ್ತಾನದ ಉಗ್ರರನ್ನು ಸದೆಬಡಿಬೇಕು ಅನ್ನುವಂಥ ಆಕ್ರೋಶ ಇದೆ. ಮಗನ ಕಣ್ಣೀರು ತಂದೆಯ ಮುಂದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇವರು ಅನಾರೋಗ್ಯ ಪೀಡಿತ ತಾಯಿ. ಬಹಳ ದಿನಗಳಿಂದ ಹಾಸಿಗೆ ಮೇಲೆ ಇದ್ದರು. ಎದ್ದು ಓಡಾಡೋದಕ್ಕಾಗೋದಿಲ್ಲ. ಉಸಿರಾಟ ಸಮಸ್ಯೆ ಇದೆ. ಆಕ್ಸಿಜನ್ನಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಆ ತಾಯಿಗಿದೆ. ಮಗನ ಸಾವಿನ ಬಗ್ಗೆ ಮೊದಲಿಗೆ ಏನೂ ವಿಚಾರಗಳನ್ನು ತಿಳಿಸಿರಲಿಲ್ಲ. ಆದರೆ ಕೊನೆಗೆ ಎಷ್ಟೊತ್ತು ಅಂತ ಮುಚ್ಚಿಡೋದಕ್ಕೆ ಸಾಧ್ಯ. ತಿಳಿಸಿದಾಗ ತಾಯಿ ಕಣ್ಣೀರಿಟ್ಟಿದ್ದಾರೆ. ತನ್ನ ಮಗನ ಸಾವಿನ ನೋವಿನಲ್ಲಿ ತಾಯಿ ಇದ್ದಾರೆ. ಮಗನ ಪಾರ್ಥಿವ ಶರೀರದ ಮುಂದೆನೇ ಕೂತು ಬೆಳಗ್ಗಿನಿಂದ ಮರುಗ್ತಿದ್ದಾರೆ. ಭರತ್ ತಾಯಿಯ ಕಣ್ಣೀರು, ಆ ತಾಯಿಯ ನೋವು, ಆ ತಾಯಿಯ ದುಃಖ. ಹಾಸಿಗೆಯಲ್ಲಿ ಮಲಗಿದ್ದಂಥ ತಾಯಿ ಈಗ ಮಗನ ಸಾವನ್ನು ನೋಡುವಂಥ ಪರಿಸ್ಥಿತಿ ಎದುರಾಗಿದೆ. ಅವರ ಪತ್ನಿ, ತಾಯಿ, ಮಗ, ಮನೆ ಸುತ್ತಮುತ್ತ ಇರೋರೆಲ್ಲರೂ ಕೂಡ ಕಣ್ಣೀರ ವಿದಾಯವನ್ನು ಭರತ್ ಭೂಷಣ್ ಕೊಡ್ತಿದ್ದಾರೆ.